ಹರ ಹರ ಮಹಾದೇವ್. ಜಸ್ಟ್ ಇವಾಗ ದರ್ಶನ ಆಯ್ತು. ನೀವು ನೋಡ್ಬೋದು ಡ್ರೈವರ್ ಯಾರು ಅಂತಾನೆ ಗೊತ್ತಾಗಲ್ಲ. ಯಾರು ಕಂಡು ಆ ಲೆವೆಲ್ ಹೊಡಿತಾವನ ಅಣ್ಣ. ಇಲ್ಲಿ ಇರೋರೆಲ್ಲ ಸಿಕ್ಕಾಪಟ್ಟೆ ಪಂಟ್ರು ಡ್ರೈವರ್ಗಳು ಅಂತ. ಏನ್ ಫೇಮಸ್ ಅಂತ ಅಂದ್ರೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ಏನಿದೆ ಇದರಲ್ಲಿ ಗೋಲ್ಡ್ ಟೆಂಪಲ್ ಅಂತಾನೆ ಕರಿತೀವಿ. ಯಾಕಂತಂದ್ರೆ ಪ್ಯೂರ್ 12 kilograms ಗೋಲ್ಡ್ ಆಡ್ ಮಾಡಿದ್ದಾರೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗಕ್ಕೆ. ಅಂಡ್ ಇಲ್ಲೇ ಪಕ್ಕದಲ್ಲಿ ಗಂಗಾ ನದಿ ಕೂಡ ಹರಿಯುತ್ತೆ. ಗಂಗಾ ನದಿ ಹರಿಯೋದ್ರಿಂದ ಅಲ್ಲಿ ನಾವು ಗಂಗಾ ನದಿಯಲ್ಲಿ ಮುಳುಗಿ ಎದ್ರೆ ನಮ್ಮ ಪಾಪ ಪುಣ್ಯಗಳೆಲ್ಲ ಕಳೆಯುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ. ಅಲ್ಲಿ ಹಂಗೆ ಪಕ್ಕದಲ್ಲಿ ಹೋದ್ರೆ ಮಣಿಕರ್ಣಿಕಾ ಘಾಟ್ ಕೂಡ ಇದೆ. ಮಣಿಕರ್ಣಿಕಾ ಘಾಟಲ್ಲಿ ನಾವು ಎಣ್ಣ ಸುಡೋದ್ರಿಂದ ನಮ್ಮ ಆತ್ಮ ಶಿವನ ಹತ್ರ ಹೋಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ. ಹಿಂಗೆ ಅಲ್ಲಿ ಪೊಲೀಸರ ಹತ್ರ ಎನ್ಕ್ವೈರಿ ಮಾಡ್ತಾ ಇದ್ದಾನೆ, ಇನ್ಫಾರ್ಮೇಶನ್ ಕೇಳ್ತಾ ಇದ್ದಾನೆ. ಊಟ ಮಾಡಿರ್ಲಿಲ್ಲ, ಅಲ್ಲಿಂದ ಬಂದು ಮಣಿಕರ್ಣಿಕಾ ಘಾಟ್ ಮಾಡಕ್ ಹೋಗಿದ್ವಿ. ಟೈಮ್ ಇವಾಗ ಊಟ ಯೂಸ್ ಮಾಡ್ತಾ ಇದೀವಿ. ಇದು 2 ಗಂಟೆ ಇರುತ್ತೆ. ಇಲ್ಲೇ ರೋಡಲ್ಲೇ ಹಾಕಿರ್ತಾರೆ. ಬಟ್ ಇವಾಗ ನೀವು ಓಪನ್ ಮಾಡಿರೋದು ಅನ್ಸುತ್ತೆ. ಏನನ್ಸುತ್ತೆ ಹೆಣ ಇಲ್ಲೆಲ್ಲ ಯಾಕೆ ಸುಡ್ತಾ ಇದಾರೆ, ದೇವಸ್ಥಾನ ಇದೆಯಾ, ದೇವ್ರಿದೆ, ಈ ತರ ಎಲ್ಲ ನಿಮಗೆ ಫೀಲ್ ಬರುತ್ತೆ. ಬಟ್ ಒಂದೇನಂತಂದ್ರೆ ದೇವ್ರು ಶಿವಂಗೆ ಹೆಣ ಅನ್ನೋದು ದೇವ್ರ ಸಮಾನ ಇದೆ. ದೇವ್ರ ಅಂತಂದ್ರೆ ಶಿವನ ಇರೋದು ಕೂಡ ಸ್ಮಶಾನದಲ್ಲೇ ಬದುಕ್ತಾನೆ. ಹಂಗಾಗಿ ಹೆಣಗಳೆಲ್ಲ ದೇವ್ರ ಸಮಾನ. ಹಂಗಾಗಿ ಹೆಣನೆಲ್ಲ ಜನಗಳೆಲ್ಲ ದೇವ್ರ ಸಮಾನ ಅಂತಾನೆ ಪೂಜಿಸ್ತಾರೆ. ಮತ್ತೆ ಹೆಣನ ದೇವಸ್ಥಾನದ ಪಕ್ಕನೇ ಸುಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದ್ಲಿಂದಾನೆ. ಅದೇ ಇದು ರಂಗ ಶಿವಂಗೆ ಆಕ್ಚುಲಿ ಭಸ್ಮನೇ ಇಷ್ಟ ಅಲ್ವಾ? ಭಸ್ಮನೇ ಸುಟ್ಟ ಹೆಣಗಳ ಭಸ್ಮನೇ ಇಷ್ಟ, ಸ್ಮಶಾನದ ಬದುಕದೇ ಇಷ್ಟ. ಈಗ ಹೂ ಅಂತ ಬಂದ್ರೆ ಎಕ್ಕದ ಹೂವನೇ ಇಷ್ಟ. ಎಕ್ಕದ ಹೂ ಯಾರು ಇಷ್ಟಪಡಲ್ಲ. ಈಶ್ವರಂಗೆ ಅದೇ ಹೂವ ಇಷ್ಟ. ತುಳಸಿ ಹಾರ ಇಷ್ಟ. ಹಿಂಗೆ ಸಮಥಿಂಗ್ ನಾವ್ ಏನ್ ಇಷ್ಟ ಪಡಲ್ಲ ಅದು ಶಿವಂಗೆ ಇಷ್ಟ ಆಗುತ್ತೆ. ಯಾವ್ದು ಇಷ್ಟ ಇಲ್ಲ, ಭಗವಂತ ಈಶ್ವರಂಗೆ ಅದೇ ಇಷ್ಟ. ಅದಕ್ಕೆ ಹೇಳೋದು ನಿಮ್ಮನ್ನ ಯಾರು ಇಷ್ಟ ಪಡಲ್ಲ ಅದನ್ನ ಶಿವ ಇಷ್ಟ ಪಡ್ತಾನೆ ಅನ್ನೋದು ನಿಮ್ಮ ಒಂದು ನಂಬಿಕೆ. ಈಗ ಊಟ ಬಂದಿದೆ. ಬಟರ್ ದೋಸೆ ಆರ್ಡರ್ ಮಾಡಿದ್ದ ರಂಗ, ಚೆನ್ನಾಗಿ ಕೊಟ್ಟಿದ್ದಾರೆ. ಮಾರ್ನಿಂಗ್ 3 o'clock ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನ ಮಾಡ್ಕೊಂಡು ಇಲ್ಲಿ ನೋಡಿ, ಲೈನ್ ನೋಡಿ ಯಪ್ಪ, ಬೆಳಗ್ಗೆ ಇಷ್ಟೊಂದು ಲೈನ್. 3 o'clock ನೋಡಿ. ರಂಗ ಅಲ್ಲಿ ಟಿಕೆಟ್ ನ ಪ್ರಿಂಟ್ ಔಟ್ ತೆಗಿಸ್ತಾ ಇದ್ದಾನೆ. ಬೆಳಗ್ಗೆ ಎಲ್ಲೂ ಓಪನ್ ಇಲ್ಲ, ಅದಕ್ಕೆ ಪ್ರಿಂಟ್ ತೆಗಿಸ್ತಾ ಇದ್ದಾನೆ ಟಿಕೆಟ್ ನ. ಹಂಗ ಪ್ರಿಂಟ್ ಇಸ್ಕೊಂಡು ಓಡ್ತಾ ಇದ್ದಾನೆ. ಟೈಮ್ ಆಗೈತೆ ನೋಡಿ. ಇಷ್ಟು ಜನ ಇಲ್ಲಿಂದನೇ ಕ್ಯೂ ನಿಂತಿದ್ದಾರೆ. ಇದು ನಾರ್ಮಲ್ ದರ್ಶನ ಇಷ್ಟೊಂದು ಜನ ಕ್ಯೂ. ಹರ ಹರ ಮಹಾದೇವ್. ಜಸ್ಟ್ ಇವಾಗ ದರ್ಶನ ಆಯ್ತು. ಅಪ್ಪ ಏನ್ ರಶ್ ಅಂತೀರ ಒಳಗಡೆ. ಇವಾಗ ಗಂಗಾ ಆರತಿ ಮಿಸ್ ಆಗೋಯ್ತು ನಮಗೆ. ಹಿಂದೆ 6 ಗಂಟೆ ಆಗಿರೋದ್ರಿಂದ ಟ್ರೈನ್ ಐತೆ ಸೂಪರ್ ಫಾಸ್ಟು. ಇಲ್ಲಿಂದ ನೆಕ್ಸ್ಟ್ 50 ಹೋಗ್ಬೇಕು. ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಇಲ್ಲ ಗಂಗಾ ಆರತಿಗೆ ಹೋಗ್ಬೋದಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ ಗಂಗಾ ಆರತಿನೂ ಕವರ್ ಮಾಡಬೇಕು. ಇವಾಗ ಆಟೋದಲ್ಲಿ ರಾಮ ಮಂದಿರಕ್ಕೆ ಹೊರಡೋಕ್ಕೆ ಸ್ಟೇಷನ್ ಹೋಗ್ತಾ ಇದ್ವಿ. ಯಾವ ರೈಲ್ವೆ ಸ್ಟೇಷನ್ ಅಂದ್ರೆ ವಾರಣಾಸಿ ರೈಲ್ವೆ ಸ್ಟೇಷನ್ ಇಂದ ಎಲ್ಲಿಗೆ ಟ್ರಾವೆಲಿಂಗ್? ವಾರಣಾಸಿಯಿಂದ ಅಯೋಧ್ಯೆಗೆ ಟ್ರಾವೆಲಿಂಗ್. ಎಲ್ಲರನ್ನ ತುಂಬ್ಕೊಂತವನೆ. ಇಲ್ಲಂತ ಸಿಕ್ಕಾಪಟ್ಟೆ ರ್ಯಾಶ್ ಓಡಿಸ್ತಾರೆ ಗಾಡಿ. ಮತ್ತೆ ಎಷ್ಟು ಬೇಗ ದರ್ಶನ ಆಯ್ತು ಅಂದ್ರೆ ಇವಾಗ ನಾವು ಸುಗಮ ದರ್ಶನಕ್ಕೆ ಅಮೌಂಟ್ ಕೊಟ್ಟಿದ್ವಿ. ಆ ಸುಗಮ ದರ್ಶನಲ್ಲಿ ಏನ್ ಸ್ಕ್ಯಾಮ್ ಆಗುತ್ತೆ ಅಂದ್ರೆ ಬೇಗ ಆಚೆಯಲ್ಲೇ ಬಿಟ್ಬಿಡ್ತಾರೆ ನಿಮ್ಗೆ. ಒಳಗಡೆ ಲೈನ್ ಮೂವ್ ಆಗಲ್ಲ. ಅಲ್ಲಿ ಏನಂತಾರೆ, ಲಂಚ ಕೊಟ್ರೆ ಸೈಡಲ್ಲಿ ಒಂದು ಲೈನ್ ಇದೆ, ಆ ಲೈನ್ ನಿನ್ನ ಬಿಡ್ತಾರೆ. ಅವರು ಇಲ್ಲ ಅಂತಂದ್ರೆ ಬಿಡೋದಿಲ್ಲ. ಅವರು ಫುಲ್ ಕಾಯಿಸ್ತಾರೆ. ನಾವು ಹತ್ರ ಒಳಗಡೆ ಹೋಗಿ 1 hour ಆದ್ರೂ ಏನು ಲೈನ್ ಮೂವ್ ಆಗ್ತಾ ಇಲ್ಲ ಅಂತ ಆಮೇಲೆ ರಂಗ ಅಲ್ಲಿ ಯಾರು ಏನಕ್ಕೆ ಇವ್ರು ಇಲ್ಲಿ ಇವಾಗೆಲ್ಲ ವೈಟ್ ಒಬ್ಬೊಬ್ರೆ ಆ ಕಡೆ ಹೋಗ್ತಾ ಇರೋ ನೋಡ್ಕೊ ಬಂದ್ರೆ ಒಬ್ಬೊಬ್ರೆ ದುಡ್ಡು ಕೊಟ್ಕೊಂಡು ಲಂಚ ಕೊಟ್ಕೊಂಡು ಹೋಗ್ತಾ ಇದ್ರು. 42 ಡಿಗ್ರಿ ಇದೆ. ಅದಕ್ಕೆ ನಾನು ಇಷ್ಟೊಂದು ಸ್ವೆಟ್ಟಿಂಗ್ ಆಗ್ತಾ ಇದೀನಿ. ರಂಗನ ಫುಲ್ ಸ್ವೆಟ್ಟಿಂಗ್.
ಡ್ರೈವರ್ ಯಾರು ಅಂತಾನೆ ಗೊತ್ತಾಗಲ್ಲ, ಯಾರು ಕಂಡು ನೋಡೋಣ ಆ ಲೆವೆಲ್ ಹೊಡಿತಾವನ ಅಣ್ಣ. ಇಲ್ಲಿ ಇರೋರೆಲ್ಲ ಸಿಕ್ಕಾಪಟ್ಟೆ ಪಂಟ್ರು ಡ್ರೈವರ್ಗಳು ಅಂತ. ಎಷ್ಟು ಗಂಟೆಗೆ ಎಷ್ಟು 5:33 ಇವತ್ತು 5:33 ಎಷ್ಟು ಬೆಳಕಾಗೈತೆ ನೋಡಿ. ಟಿಕೆಟ್ ಚೆಕ್ ಮಾಡ್ತಾರೆ, ಒಂದಲ್ಲ ಎರಡ 3 ಕಡೆ ಚೆಕ್ ಮಾಡ್ತಾರೆ. 3 ಕಡೆ ಚೆಕ್ ಮಾಡ್ತಾರೆ. ಅದು ಹೆಂಗಿತ್ತು ರಂಗ ದರ್ಶನ? ಹೆಂಗಾಯ್ತು ದರ್ಶನ? ನೇಟ ಆಯ್ತು. ಅದು ಮಧ್ಯಾಹ್ನ ಎಲ್ಲ ಬೇರೆ ಇದಕ್ಕೆ ಆತರ ಆಯ್ತು. ಲೈನ್ ಅಲ್ಲಿ ಹೋದ್ರೆ 8 ಗಂಟೆ ಆಗ್ತದೆ, 1 ಗಂಟೆ ದರ್ಶನ ಆಗ್ತಾ ಇರ್ಲಿಲ್ಲ. ನಾನು ಅದೇ ಅನ್ಕೊಂಡೆ, ಅದು 400 rupees ಕೊಟ್ಟಿದ್ರು ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಒಳಗಡೆ ಲಂಚದ ಪ್ರಭಾವ ತುಂಬಾ ನಡೀತಾ ಇದೆ. ಒಳಗಡೆ ದುಡ್ಡಿಸ್ಕೊಂಡು ಮಧ್ಯದಲ್ಲಿ ಕರ್ಕೊಂಡೋಗಿ ಬಿಡ್ತಾ ಇದಾರೆ. ಹಾ, ಆತರ ಮಾಡಿದ್ರೆ ಈ ಅಣ್ಣ ಅಂತ ಆಟೋ ಅಣ್ಣ ಅಂತ ಫುಲ್ ಹಾಕೊಂಡ್ ಕೇಳಿಸ್ತಾವನ್ ಗಾಡಿನ, ನೆಕ್ಸ್ಟ್ ಲೆವೆಲ್ ಹೊಡಿತಾವನೆ. ಒಂಥರ ಸೇವೆನ್ಸ್ಗೆ ಅವೆಲ್ಲ ಕಡಿಮೆ, ಚಂದ್ರ ಜಾಸ್ತಿ ಡಿಮಾಂಡ್ ಚಂದ್ರ ನೋಡಿ. ಬಸ್ಸಲ್ಲಿ ಹೋಗ್ತಾ ಇದೀವಿ ಅಯೋಧ್ಯೆಗೆ. ಒಬ್ಬರಿಗೆ 400 ರೂಪಾಯಿ ಚಾರ್ಜ್, AC ಬಸ್. ಬಟ್ ಇವಾಗ ನಮ್ಗೆ ಟ್ರೈನ್ ಕ್ಯಾಚ್ ಮಾಡೋಕ್ಕೋಸ್ಕರ ಪ್ಲಾನ್ ಇದೆ. ಟ್ರೈನ್ ಅವತ್ತೇನು ಹೇಳಿದ್ವಿ ಮಿಸ್ ಆಗಿತ್ತು, ಆ ಟ್ರೈನ್ ಇವತ್ತು ಕ್ಯಾಚ್ ಮಾಡಬೇಕು. ಇವತ್ತು ಸಿಗುತ್ತೆ ನಮ್ಗೆ 2:15 ಮಧ್ಯಾಹ್ನ. ಅದಕ್ಕೆ ಇವಾಗ ಅಮೌಂಟ್ ಎಷ್ಟಾದ್ರೂ ಪರವಾಗಿಲ್ಲ ಅಂತ ಒಬ್ರಿಗೆ 400 ಆದ್ರೂ ಅದ್ರಲ್ಲೇ ಹೋಗ್ತಾ ಇದೀವಿ. ಹೆಂಗಾಯ್ತು ನಾಷ್ಟ? ಚೆನ್ನಾಗಿದ್ಯಾ? ಬರ್ತಿದ್ಯಾ? ಕೊಟ್ಟರೆ ಅಮೌಂಟ್ ಜಾಸ್ತಿ ಆಯ್ತು, ಬಟ್ ಚೆನ್ನಾಗಿದೆ. ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿದೆಯಾ? ಕ್ವಾಂಟಿಟಿ ಕಡಿಮೆ ತಾನೆ? ಕ್ವಾಂಟಿಟಿ ಕ್ವಾಲಿಟಿ ಎರಡು ಹೋಗ್ತೀವಿ, ಅಮೌಂಟ್ ಅಷ್ಟು ರೇಟ್ ಜಾಸ್ತಿ ಆಯ್ತು. ನಾನು ಜಸ್ಟ್ ಇವಾಗ ಆಲೂ ಪರೋಟ ತಿಂದೆ. ಆಲೂ ಪರೋಟ ತಿಂದು ಇವಾಗ ಹೊರಡಬೇಕು. 10:00 ಹೋಗ್ಬೋದು ಅಯೋಧ್ಯೆಗೆ. ನೋಡೋಣ, 10:30 ಆಗೋಗುತ್ತೆ ಆಲ್ಮೋಸ್ಟ್. ಇಲ್ಲೇ 8:30 ಮಾಡೋಣ, ಅರ್ಧ ಗಂಟೆ ಬ್ರೇಕ್ ಹಾಕೋಣ. 10:30 ಹೋದ್ರೆ 2 ಅವರಲ್ಲಿ ದರ್ಶನ ಮಾಡ್ಬೇಕು ನಾವು. ನೋಡೋಣ ಏನಾಗುತ್ತೆ. ಬಸ್ ಇಲ್ಲಿ ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದೀವಿ. 20 ರೂಪಾಯಿ ಅಂತೆ ಆಟೋಗೆ. ಲೇಟಾಗಿ ಬಂದ ಬಸ್ಸು, 11 ಗಂಟೆಗೆ ಬಂದಿದ್ದಾನೆ. 10 ಗಂಟೆಗೆ ಬರ್ಬೇಕಾಗಿತ್ತು ಬಸ್ಸು. ಗೊತ್ತಿಲ್ಲ ಏನಾಗುತ್ತೆ ಅಂತ. ರಶ್ ಇದೆಯೋ ಏನೋ ಗೊತ್ತಿಲ್ಲ, ನೋಡೋಣ.